ಮಂಜುನಾಥ್ ಗೌಡರು ಮಾತಾಡ್ತಾ ಇದ್ದಿದ್ದು, ಮಂಜುನಾಥ್ ಗೌಡರು ಮಾತಾಡೋ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿಗೆ ಹತ್ತಿರವಾಗಿದ್ದಾರೆ, ಇಡಿನಲ್ಲಿ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಏನೇನಲ್ಲಿ ಮಾಡಿದ್ದಾರೆ ಸಪೋರ್ಟ್ ಅಂತ ಗೊತ್ತು. ಈಗ ಕಾಂಗ್ರೆಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಓಡಿ ವಿಜಯ್ ಕುಮಾರ್ನ JDS ಸೇರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮಾತಾಡಿದ್ದು ನೋಡಿದ್ದೀನಿ ನಾನು. ಇದು ಇವ್ರಿಗೆ ಗೊತ್ತು, ಯಾರಿಗೆ? ಮಂಜುನಾಥ್ ಗೌಡರಿಗೆ, ಮಾಜಿ ಶಾಸಕರಿಗೆ. ಅವರು ಕುಮಾರಸ್ವಾಮಿ ಸರ್ಕಾರ ಬೀಳಿಸೋದಕ್ಕೆ ಏನೇನು ಮಾಡಿದ್ರು ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಮೈತ್ರಿ ಗೌರ್ಮೆಂಟ್ ಬೀಳುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಎಷ್ಟು ದ್ರೋಹ ಮಾಡಿದ್ರು, ಯಾರ್ಯಾರನ್ನ ಎಲ್ಲಿ ಕರ್ಕೊಂಡು ಹೋಗಿ ಬಿಟ್ಟರು ಅನ್ನೋದು ಕುಮಾರಸ್ವಾಮಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರು ಮಾಡಿದ ಮೇಲೆ ಹೆಂಗೆ ನಡ್ಕೊಂಡ್ರು, ಎಷ್ಟು ಗೌರವಾಗಿದ್ರು ಅಂತೇಳಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಏನು ಇಂಡೈರೆಕ್ಟ್ ಬೇರೆಯವ್ರು ಸಪೋರ್ಟ್ ಮಾಡ್ಕೊಬೇಕು, ನಾವು ಗೆದ್ದು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಅವ್ರು ಇದಾಗ್ಬಿಟ್ಟವ್ರೆ. ಅದರಿಂದ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಕರೆಕ್ಟ್ ಅಲ್ಲ. JDS ಮತ್ತು BJP ಅವ್ರ ಪಾರ್ಟಿ, ನಂದು ಕಾಂಗ್ರೆಸ್ ಪಾರ್ಟಿ. ನಾನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ನಾನು ಡೆವಲಪ್ಮೆಂಟ್ಸು 5 ಗ್ಯಾರಂಟಿಗಳು ನನ್ನ ಜನರ ಮಧ್ಯೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇವರಿಬ್ಬರು ಒಂದಾದರೂ ಭಯ ಇಲ್ಲ ಸಪ್ರೇಟ್ ಆದರೂ ಭಯ ಇಲ್ಲ ನನಗೆ. ಅವ್ರಿಗೆ ಭಯ ಇರ್ಬೋದು, ನನ್ನ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ನನಗೆ ಏನು ಭಯ ಇಲ್ಲ. ಆರಾಮಾಗಿ 28ಕ್ಕೆ ಮತ್ತೆ MLA ಆಗ್ತೀನಿ. ಮಾಲೂರು ತಾಲೂಕಿನ ಜನತೆ ಆಶೀರ್ವಾದ ಇದೆ. ನಾನು ಸಲೀಮ. ನಾವು ಬಿರುಕು ಬಂದಿದ್ದೀವೋ ನಾಳೆ ಒಂದಾಗ್ತಾರೋ ನನಗೆ ಗೊತ್ತಿಲ್ಲ. BJP JDS ಎಲ್ಲ ಒಂದಲ್ಲ, ಮೈತ್ರಿ ಇದೆಯಲ್ಲ ಒಂದು, ನಾಳೆ ಮೇಲೆ ಕಾಂಪ್ರಮೈಸು ಆಗ್ಬೋದು. ನಾನು ಯಾಕೆ ಇಲ್ಲ ಅವರು ಬಿರುಕು ಬಂದಿದೆ ನನಗೆ ಈಸಿ ಆಗ್ಬಿಟ್ಟು ಅಂತೇಳಿ ನಾನು ಅನ್ಕೊಂಡಿಲ್ಲ. ಮೊನ್ನೆ ಹಿಂಗೆ ಯಾಮಾರಿದ್ದು ನಾನು. BJP ಮತ್ತೆ ಇಂಡಿಪೆಂಡೆಂಟು ನನಗೇನು ಈಸಿ ಆಯ್ತು ಅಂತ ಸ್ವಲ್ಪ ಯಾಮಾರಿದೆ. 28 ಯಾಮಾರಲ್ಲ. ಅವ್ರು ಒಂದನ ಆಗಲಿ 2 ಆಗಲಿ, ನಂದು ಒಂದೇ, ನಂದು ಕಾಂಗ್ರೆಸ್ ಪಾರ್ಟಿ. ನಾನು ಒಬ್ಬನೇ ಕಾಂಗ್ರೆಸ್ ಪಾರ್ಟಿನಲ್ಲಿ. ಏನಪ್ಪ ಯಾರ್ದು ಟಿಕೆಟು? ಮಂಜುನಾಥ್ ಗೌಡದ BJP. ಇಲ್ಲ JDS ಸೇರ್ಪಡೆ ಆಗ್ತಾವ್ರಲ್ಲ, ಊಡಿ ವಿಜಯದ ಟಿಕೆಟು. ಏನಪ್ಪ ಲಾಸ್ಟ್ವರೆಗೂ ಫೈನಲ್ ಮಾಡ್ಕೊಳ್ಳಿಲ್ಲ ಅವರು. ನಂದು ಹಂಗಲ್ಲ. ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನೇ. ಏನಪ್ಪ ಕಾಂಗ್ರೆಸ್ ಪಾರ್ಟಿ. ನಾನು ಬೇರೆ ಪಾರ್ಟಿನೂ ಚೇಂಜ್ ಮಾಡಲ್ಲ. ಮತ್ತೆ ಇನ್ನೊಬ್ಬರು ಯಾರಾದ್ರೂ ನಂಜೇಗೌಡ ಮೇಲೆ ಕ್ಯಾಂಡಿಡೇಟ್ ಅವರಪ್ಪ, ನಾಳೆ ಮೇಲೆ ನಂಜೇಗೌಡದು ಏನಪ್ಪ ಅನ್ನೋದು ಮಾಲೂರು ತಾಲೂಕಿಗೆ ಏನು ಕನ್ಫ್ಯೂಸೂ ಇಲ್ಲ. ಇವರು ಪಾಪ JDS ಸೇರ್ತಾವ್ರೆ, ನನಗೆ ಟಿಕೆಟ್ ಕೊಡಿಸ್ತಾರೆ ಕುಮಾರಸ್ವಾಮಿ JDS ಅಲ್ಲಿ ಅಂತ. ಮಂಜುನಾಥ್ ಗೌಡ್ರೆ ನಾನು XMLA, ನಾನು ಸೋತಿದ್ದೀನಿ, BJP ಟಿಕೆಟ್ ನಂದು ಅಂತ ಹೇಳ್ತಾವ್ರೆ. ಯಾರಕನ ಕೊಟ್ಕೊಳ್ಳಿ, ಮಂಜುನಾಥ್ ಗೌಡ್ಕನ ಕೊಡ್ಲಿ, ಇಲ್ಲ JDS ಅವ್ರಕನ ಕೊಡ್ಲಿ, ಇಲ್ಲ ಮಂಜುನಾಥ್ ಗೌಡ್ರು ನಿಂತ್ಕೊಳ್ಳಿ, ಇಂಡಿಪೆಂಡೆಂಟ್ ಅಂತ ಮತ್ತೆ ಹೋಗಿ ಇವರು ನಿಂತ್ಕೊಳ್ಳಿ, ನಮಗೇನು ಭಯ ಇಲ್ಲ. ನಾನು ನೇರವಾಗಿ ಕಾಂಗ್ರೆಸ್ ಪಾರ್ಟಿ, ನಾನು ಸಿಂಗಲ್, ನಾನು ಎಲೆಕ್ಷನ್ ಅನುಕೂಲ ಇಲ್ಲ. ನನ್ನ ಜನ ಲೋಕಲ್. ನಾನು ಇವ್ರು ಯಾವರು? ನಾನು ಒಬ್ಬ ಉಳಿದಿದ್ದೀನಪ್ಪ ಇವಾಗ. ಏನೋ ಲೋಕಲ್ ನಂಜೇಗೌಡ, ಒಬ್ಬರು ಬೆಂಗಳೂರವರು, ಇನ್ನೊಬ್ರು ಕೋಡೇಳವರು. ನಾನೇ ಅವರನ್ನು ಮಾಲೂರನ್ನಲ್ವಾ. ನನ್ನ ತಾಲೂಕು ಜನ ನೋಡ್ತಾವ್ರು. ಮೊನ್ನೆ ಒಂದ್ಸಾರಿ ಯಾಮಾರ್ಬಿಟ್ಟವ್ರು, ಈ ಸಾರಿ ಯಾಮಾರಲ್ಲ. ಮಾಲೂರು ತಾಲೂಕವರು ಇವತ್ತು ಡೆವಲಪ್ಮೆಂಟ್ಸ್ ಬೇಕಾದಷ್ಟು ಆಗ್ತಾ ಇದೆ. ಆಮೇಲೆ ಸಾಮಾನ್ಯ ಜನ ಬಡವ್ರಿಗೆ 5 ಗ್ಯಾರಂಟಿಗಳಿದೆ. ನಾನು ಸ್ಥಳೀಕ ಪ್ರತಿದಿನ ಇದ್ರೆ ನನ್ನ ತಾಲೂಕಿನ ಜನ ಜೊತೆಲಿರ್ತೀನಿ. ಇದೆಲ್ಲ ಕೂಡ ನನಗೆ ಅನುಕೂಲವಾಗಿದೆ. ನಾನು ಯಾರಿಗೂ ಭಯ ಬೀಳಂತವುದಿಲ್ಲ. ಇವ್ರ ಕ್ಯಾಂಡಿಡೇಟ್ ಆದ್ರೇನೋ, ಅವ್ರ ಕ್ಯಾಂಡಿಡೇಟ್ ಆದ್ರೇನೋ, ಇಲ್ಲಾದ ಇವ್ರ ಭಾಗ ಆದ್ರೆ ನನಗೆ ಅನುಕೂಲ ಆಗ್ತದೆ ಯೋಚನೆ ಮಾಡಕ್ ಹೋಗಲ್ಲ. ನಾನು ಸಿಂಗಲ್ ಕ್ಯಾಂಡಿಡೇಟ್, ಅವರು ಸಿಂಗಲ್ ಕ್ಯಾಂಡಿಡೇಟ್ ಬರಲಿ, ಎಲ್ಲರೂ ಒಂದಾಗಿ, ಇಲ್ಲ ಸಪ್ರೇಟ್ ಆಗಿ ಬರಲಿ, ಎಲೆಕ್ಷನ್ ಮಾಡ್ಕೊತೀನಿ. ಅಲ್ಲ, ನಾನು ಭೂ ಹಗರಣ ಅನ್ನೋದು ಪರವಾಗಿಲ್ಲ. ಯಾರೇ ಆಗಿರ್ಬೋದು, ಯಾರೇ ತಪ್ಪು ಮಾಡಿರ್ಬೋದು, ಅವ್ರ ವಿರುದ್ಧವಾಗಿ ನಾನು ಇದು ಮಾಡ್ತೀನಿ. ಇವತ್ತು ಸನಿಗ್ರಾಯಪುರದ್ದು ಇರ್ಬೋದು, ಆಗಲಕೋಟೆದು ಇರ್ಬೋದು. ಅದು ಹೇಳ್ತಾ ಇದ್ರು, ಆಗಲಕೋಟೆ ಜಮೀನ 50 ಎಕರೆ ಯಾರು ಮಾಡ್ಕೊಂತಾರೆ ಊಡಿ ವಿಜಿ, ಅದರಿಂದ ನಂಜೇಗೌಡ MLA ಅವರೇನೋ ಅಡ್ಜಸ್ಟ್ಮೆಂಟ್ ಅಂತ. ಇವರಿಗೆ ರಿಯಲ್ ಎಸ್ಟೇಟ್ ಗಿರಾಕಿಗಳು ಇವರೆಲ್ಲ ರಿಯಲ್ ಎಸ್ಟೇಟ್ ಗಿರಾಕಿಗಳು. ನಾವು ಗಿರಾಕಿಗಳಲ್ಲ. ನಾವು ರಾಜಕಾರಣ ಪ್ರವೇಶ ಮಾಡಿದ್ವಿ 86ರಲ್ಲಿ. ರಿಯಲಿ ರಾಜಕಾರಣಿಗಳು ನಾವು ಈ ರಿಯಲ್ ಎಸ್ಟೇಟ್ ಗಿರಾಕಿಗಳಲ್ಲ. ನಾವು ರಿಯಲಿ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ವಿ. 86 ರಾಜಕೀಯ ಪ್ರವೇಶ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೂ ಆ ಮಾಲೂರು ತಾಲೂಕಿನ ಜನರ ಜೊತೆಲಿದ್ದೀವಿ. ಇವ್ರಿಗೆ ಗೊತ್ತು, ಇವರಿಗೆ ಏನು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ, ಎಲ್ಲೆಲ್ಲಿ ಗೋಮಾಳಗಳಿದೆ, ಅದಕ್ಕೆ ಹೆಂಗೆ ದಾಖಲೆ ಸೃಷ್ಟಿ ಮಾಡಬೇಕು, ಹೆಂಗೆ ಮಾಡ್ಕೊಬೇಕು ಅಂತ ನನಗಿದು ಗೊತ್ತೇ ಇಲ್ಲಪ್ಪ. ನಮ್ಗಿದು ಗೊತ್ತೇ ಇಲ್ಲ. ಇದೆಲ್ಲ ಇವ್ರು ರಿಯಲ್ ಎಸ್ಟೇಟ್ ಗಿರಾಕಿಗಳು. ಇವ್ರಿಗೆ ಗೊತ್ತದೆ. ಇವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ಕಿತ್ತಾಡ್ಕೊಳ್ಳಿ, ಒಂದಾಡ್ಕೊಳ್ಳಿ, ನಾನು ತಲೆಗೆಸ್ಕೊಳ್ಳಲ್ಲ. ಆದರೆ ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ, ನಮ್ಮ ತಾಲೂಕಲ್ಲಿ ಯಾವುದಾದ್ರು ಜಮೀನುಗಳು ಯಾಮರ್ಸೋರು ತಪ್ಪು ಮಾಡಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನಂದು ಕೂಡ ಅಷ್ಟೇ, ನಾನು ಚಾಲೆಂಜ್ ಮಾಡ್ತೀನಿ ಯಾರಿಗೆ, ಇವ್ರು ಯಾರು ನನ್ನ ಬಗ್ಗೆ ಮಾತಾಡೋರಿಗೆ. ನಾನು ಎಲ್ಲಾದ್ರೂ ಒಂದು ಗುಂಟೆ ಜಮೀನು ಅಕ್ರಮ ಮಾಡ್ಕೊಂಡಿದ್ರೆ
ಪ್ರೂಫ್ ಮಾಡಿ ನೋಡೋಣ ಆಗಲಿ, ಚಾಲೆಂಜ್ ಇದು. ಸುಮ್ಮನೆ ಅಲ್ಲಿ ಹೋಗ್ಬಿಡೋದು. ಈಗ ನಾನು ಒಂದು ಕಾರ್ಯಕ್ರಮ ಮಾಡಿದೆ, ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ಏನು ತಾಲೂಕಿನ ಅಧಿಕಾರಿಗಳು ನಾವೆಲ್ಲ ಕೂಡ ನೇರವಾಗಿ ಜನರ ಮಧ್ಯೆ ಹೋದ್ವಿ. ಅದಕ್ಕೂ ಟೀಕೆ ಮಾಡೋದು, ಏನೆಲ್ಲ ಮುಗಿದೋಯ್ತು, ಗ್ರಾಮ ಪಂಚಾಯತ್ ಚೇರ್ಮನ್ ಇಲ್ಲ, ಇನ್ನೆಲ್ಲ ಆಡಳಿತಾಧಿಕಾರಿಗಳು ಪಂಚಾಯತ್ಗಳಲ್ಲೆಲ್ಲ ಜಮೀನುಗಳು ಗೋಮಾಳ ಜಮೀನುಗಳಿಂದ ಹುಡ್ಕಕ್ ಹೋಗ್ಯವ್ರೆ ಅಂತ ಹೇಳೋದಲ್ಲಪ್ಪ. ನೀನು ಹೇಳಿ 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 ಜನರಿಗೆ ಗೊತ್ತಾಗ್ಬಿಟ್ಟಿದೆ ನಿನ್ನ ಹಣೆ ಬರ ಏನು ಅಂತ. ತೋರಿಸ್ಬೇಕು. ಮಾಲೂರು MLA ನಂಜೇಗೌಡರು ಈ ಊರಲ್ಲಿ ಇಷ್ಟು ಸರ್ಕಾರಿ ಜಮೀನನ್ನ ಯಾಮಾರ್ಸೋದು ಪ್ರೂಫ್ ಕೊಡಪ್ಪ, ನೀನು ತೋರಿಸ್ಬೇಕಲ್ವಾ. ಜನ ಇಂಥವೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ನಾನು ಅಷ್ಟೇ ಮಾತನಾಡುವಾಗ ಈಗೆಲ್ಲ ವಿದ್ಯಾವಂತರು ಬುದ್ಧಿವಂತವರು, ನಾನು ಮಾತಾಡುವಾಗ ಸರಿಯಾದ ರೀತಿ ಮಾತಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಜನ ಹೋಗ್ತಾರೆ. ನಾನು ಮನಸ್ಸು ಬಂದಾಗೆಲ್ಲ ಮಾತಾಡಿದ್ರೆ ಯಾರೋ ಮೆಂಟ್ಲಿ ಕೇಸ್ ಗಿರಾಕಿ ಬಿಡಪ್ಪ ಅಂತ ಹಿಡ್ಕೊಡ್ತಾರೆ. ಓಕೆ.